ಗ್ರಾಮ ಸಹಾಯಕನಾಗಿದ್ದವನಿಂದಲೇ ರೈತರ ಬೆಳೆ ವಿಮೆಗೆ ಕನ್ನ. ರಾಜೀನಾಮೆ ನೀಡಿದ್ದವನನ್ನೇ ಮತ್ತೆ ಗ್ರಾಮ ಸಹಾಯಕನನ್ನಾಗಿ ನೇಮಕ. ಕಬಳಿಕೆಯಾಗಿದ್ದ 90 ಲಕ್ಷ ಬೆಳೆ ವಿಮೆ ಹಣದ ಬಗ್ಗೆ ತನಿಖೆಗೆ ಆಗ್ರಹ. ಮಧುಗಿರಿ ಭಕ್ತರಹಳ್ಳಿ ವೃತ್ತಕ್ಕೆ ಗ್ರಾಮ ಸಹಾಯಕನಾಗಿ ಆಯ್ಕೆಯಾಗಿದ್ದ ವ್ಯಕ್ತಿಯೇ ರೈತರ ಬೆಳೆ ವಿಮೆಯಲ್ಲಿ ಸರ್ಕಾರ ಹಾಗೂ ರೈತರಿಗೆ ವಂಚಿಸಿ ಸುಮಾರು 90 ಲಕ್ಷದಷ್ಟು ಪರಿಹಾರದ ಮೊತ್ತ ಕಬಳಿಸಿ ರಾಜೀನಾಮೆ ನೀಡಿದ್ದ ಬಳಿಕ ರಾಜೀನಾಮೆ ನೀಡಿದ್ದ ವ್ಯಕ್ತಿಯನ್ನೇ ಮತ್ತೆ ಗ್ರಾಮ ಸಹಾಯಕ ಹುದ್ದೆಗೆ ಆದೇಶಿಸಿರುವ ಕ್ರಮವನ್ನು ಖಂಡಿಸಿ ಗ್ರಾಮಸ್ಥರು ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಮಧುಗಿರಿ ಭಕ್ತರಹಳ್ಳಿ ವೃತ್ತಕ್ಕೆ 2019 ನವೆಂಬರ್ 19ರಲ್ಲಿ ಕೊರಟಗೆರೆ ತಾಲೂಕಿನ ಕುರುಡುಗನಹಳ್ಳಿ ವಾಸಿಯಾದ ಕೆವಿ ಯೋಗ ನರಸಿಂಹಯ್ಯ ಎಂಬಾತನನ್ನ ಗ್ರಾಮ ಸಹಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಇನ್ನು ಈ ಮೊದಲು 2014-15ನೇ ಸಾಲಿನಲ್ಲಿ ಕೊಂಡವಾಡಿ ವೃತ್ತದಲ್ಲಿ ಗ್ರಾಮ ಸಹಾಯಕನನ್ನಾಗಿ ಆಯ್ಕೆಯಾಗಿದ್ದು ರೈತರ ಹೆಸರು ಸೂಚಿಸಿ ಬರೋಬ್ಬರಿ 90.69 ಲಕ್ಷ ಬೆಳೆ ವಿಮೆ ಪರಿಹಾರವನ್ನ ಪಡೆಯಲಾಗಿತ್ತು. ಭಕ್ತರಹಳ್ಳಿ ವೃತ್ತದ ನಾಗರಿಕರಾದ ಆತನ ಮಡದಿ ಮಕ್ಕಳು ಸಂಬಂಧಿಕರ ಹೆಸರಲ್ಲೇ ಕೊಂಡನಾಡಿ ವೃತ್ತವೆಂದು ತೋರಿಸಿ ವಿಮೆ ಹಣ ಪಡೆಯಲಾಗಿದೆ. ಈ ಬಗ್ಗೆ ತನಿಖೆಗೆ ಹೆದರಿ ಗ್ರಾಮ ಸಹಾಯಕನ ಸ್ಥಾನದಿಂದಲೇ ರಾಜೀನಾಮೆಯನ್ನ ಕೊಟ್ಟಿದ್ದ. ಅಲ್ಲಿಂದ ಇಲ್ಲಿಯವರೆಗೂ ಸತತ 5 ವರ್ಷಗಳ ಕಾಲ ಕೋರ್ಟ್ನಲ್ಲಿ ಈ ಬಗ್ಗೆ ತನಿಖೆ ನಡೆದು ಸ್ಥಳೀಯ ತಹಸೀಲ್ದಾರ್ ನೇತೃತ್ವದಲ್ಲಿ ತನಿಖೆ ನಡೆಸಿ ವಿವಾದ ಇತ್ಯರ್ಥಕ್ಕೆ ಸೂಚಿಸಲಾಗಿತ್ತು. ಆದರೆ ರೈತರ ಬೆಳೆ ವಿಮೆಯಲ್ಲಿ ಅಕ್ರಮ ನಡೆಸಿ ರಾಜೀನಾಮೆ ನೀಡಿದ್ದ ಯೋಗ ನರಸಿಂಹಯ್ಯನನ್ನ ಈಗಿನ ತಹಸೀಲ್ದಾರ್ ಮತ್ತೆ ಆಯ್ಕೆ ಮಾಡಿ ಆದೇಶ ನೀಡಿದ್ದಾರೆ. ಈಗಿನ ಮೇಲಿನ ಯಾವುದೇ ತನಿಖೆ ಹಾಗೂ ರಾಜೀನಾಮೆ ನೀಡಿದರ ಬಗ್ಗೆ ದಾಖಲೆಗಳಿದ್ರೂ ಕೂಡ ಪರಿಶೀಲನೆ ನಡೆಸದೆ ಹಾಲಿ ಕೆಲಸ ಮಾಡ್ತಾ ಇದ್ದ ರಾಮಕೃಷ್ಣ ಎಂಬಾತನನ್ನ ಮಾಹಿತಿ ನೀಡದೆ ತೆಗೆದುಹಾಕಲಾಗಿದೆ. ಕುಟುಂಬಕ್ಕೆ ಆಧಾರವಾಗಿದ್ದ ರಾಮಕೃಷ್ಣ ಅವರನ್ನ ತೆಗೆದುಹಾಕಿದ್ದು, ಲೂಟಿ ಹೊಡೆದವರನ್ನ ನೇಮಕ ಮಾಡಿದ್ದು ಗ್ರಾಮಸ್ಥರು ಅಸಮಾಧಾನಗೊಂಡು ಗ್ರಾಮಸ್ಥರು ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕೂಡಲೇ ಅಕ್ರಮದ ಬಗ್ಗೆ ತನಿಖೆ ಮಾಡುವಂತೆ ಆಗ್ರಹಿಸಿದ್ರು. ಬಡವರಿಗೆ ಅನ್ಯಾಯ ಆಗಿದೆ. ಈಗ ಏನು ಗ್ರಾಮ ಸಹಾಯಕರ ಹುದ್ದೆನ ಮತ್ತೆ ತಹಸೀಲ್ದಾರ್ ರಿಪೀಟ್ ಮಾಡಿದಾರೋ ಆತ ಕೋಟ್ಯಾಧಿಪತಿ, 3 ಕಾರು ಕೇಳಿದ್ದಾನೆ, ಮಾಡಿ ಮನೆ ಕಟ್ಟಿದ್ದಾನೆ, ಎಲ್ಲ ಅನುಕೂಲನೂ ಇರ್ತಕ್ಕಂಥ ಒಬ್ಬ ತಹಸೀಲ್ದಾರ್ ಅಧಿಕಾರಿ ಇದ್ದಂಗೆ ಅವನು ಪುರವಾರ ಪಂಚಾಯತಿ ವ್ಯಾಪ್ತಿಯೊಳಗೆ ಅನಾಧಿಕೃತಿ ಒಳಗೆ ಎಲ್ಲ ಪಂಚಾಯತಿ ಒಳಗೆ ಕೆಲಸ ಮಾಡಿಸ್ಕೊಂಡು ದುಡ್ದು ಈ ಥರ ಅನ್ಯಾಯಗಳಿಗೆ ಆ ಪಂಚಾಯತಿ ದುಡ್ಡನ್ನು ಈ ಪಂಚಾಯತಿಗೆ ರಿಪೀಟ್ ಮಾಡಿ ಅಕೌಂಟ್ಗಳಿಗೆಲ್ಲ ಹಾಕಿ ಪ್ರತಿ ಒಬ್ಬ ಸಲ 9,000 ರೂಪಾಯಿ ಅಂತೆ 1 ಕೋಟಿ ರೂಪಾಯಿ ದುಡ್ಡನ್ನು ಅಕ್ರಮವಾಗಿ ಗಳಿಸಿರೋದ್ರಿಂದ ಇವನಿಗೆ ಹಿಂದೆ ವೀರಭದ್ರನವರು MLA ಆಗಿದ್ದಾಗ ಕೆಲವು ರಾಜಕೀಯ ಲೀಡರ್ಗಳು ಆತನ್ನು ಗ್ರಾಮ ಸಹಾಯಕರ ಹುದ್ದೆಗೆ ತಗೊಂಡಿದ್ದರು. ಈ ಒಂದು ಅನ್ಯಾಯನ ನಾವು ಪ್ರತಿಭಟಿಸಿದಾಗ ಮತ್ತೆ ಅವರು ತಹಸೀಲ್ದಾರರು ಸೇರಿದಾರೆಲ್ಲ ಕರೆದು ನೀನು ಒಳಗೆ ಹೋಗ್ಬೇಕಾಗ್ತೈತೆ ಅಂತ ಹೇಳಿ ಅವನು ಬಾಯಿ ಹಾಕಿದಾಗ ಅವನು ವಾಪಸ್ ಬಂದು ರಾಜೀನಾಮೆ ಅವನೇ ಬರ್ಕೊಟ್ಟ. ಆಯ್ತಪ್ಪ ನನಗೆ ಕೆಲಸ ಬೇಡ, ಇದರಿಂದ ನನಗೆ ಅನ್ಯಾಯ ಆಗಿದೆ ಬೇಡ ಅಂತ ಅವನೇ ಬರ್ಕೊಟ್ಟ. ಆ ಒಂದು ಕಾಪಿನ ಆ ಒಂದು ಫೈಲ್ನ ರಾಜೀನಾಮೆ ಕೊಟ್ಟಾದ್ಮೇಲೆ ರಾಮಕೃಷ್ಣ ಅಂಬನು ಅರ್ಜಿ ಹಾಕಿದ್ದ ಗ್ರಾಮ ಸಹಾಯಕರಿಗೆ. ಆವಾಗ ಅವನಿಗೆ ನೇಮಕಾತಿ ಮಾಡಿಕೊಂಡ್ರು. ಆಮೇಲೆ ಏನಾಯಿತು, ಆ ಫೈಲ್ ಏನು ಅವ್ನು ಬರ್ಕೊಟ್ಟಿದ್ನೋ ಆ ಫೈಲ್ನ ಬೆಳಗ್ಗೆ ಕಡತನ ಇಲ್ದಂಗೆ ಇದು ಮಾಡಿ ಅದನ್ನೇ ಉದ್ದೇಶ ಮನಸ್ಸಿನಾಗ ಇಟ್ಕೊಂಡು ತಿರುಗೆಲ್ಲ ರಾಜಕೀಯ ಲೀಡರ್ಗಳು ದುಡ್ಡು ತೊಗೊಂಡು ತಿಂದಿದ್ದಾರೆಲ್ಲ ಸೇರ್ಕೊಂಡು ಅವನ್ನ ಹೈಕೋರ್ಟ್ವರೆಗೂ ಅವನ ಮೇಲೆ ಹಗರಣ ಐತೆ, ಅವ್ನು ಕೇಸ್ ಮಾಡ್ಕೊಂಡಿದ್ದ, ಅವನ್ನ ತೆಗೆದಾಕ್ಬಿಟ್ರಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ತನಕ ಹೋಗಿದ್ರು. ಹೈಕೋರ್ಟಲ್ಲಿ ಈ 5 ವರ್ಷ ಕೋರ್ಟ್ ನಡೆದು ತಹಸೀಲ್ದಾರು ಏನು ತೀರ್ಮಾನ ತಗೊಳ್ತಾರೋ ಅದೇ ತೀರ್ಪು ಅಂತಂದು ಹೇಳ್ಬಿಟ್ಟು ಮತ್ತೆ ವಾಪಸ್ಸು ಹೈಕೋರ್ಟಿಂದ ಇಲ್ಲಿ ಫೈಲ್ ಬಂದಾದಮೇಲೆ ಇವರು ಏಕಾಏಕಿ ಅವನು ಕೆಲಸ ಮಾಡ್ತಾರೆ. ರಾಮಕೃಷ್ಣ ಅಂಬನು ಹಿಂದೆ ಇವನು ಹಗರಣದಾಗಿದ್ದಾಗ ಇಂಥ ಒಂದು ಅವನೇ ರಾಜೀನಾಮೆ ಕೊಟ್ಟು ಹೋಗಿರೋನ್ನ ಮತ್ತೆ ಇವ್ರು ರಿಪೀಟು ಕೇವಲ 1 ವಾರದಾಗ ಇವನಿಗೆ ತಿಳಿಸ್ತಲೇನೆ ರಾತ್ರಿ ಎಲ್ಲ ಕೆಲಸ ಮಾಡೋನು ಸೇರಿಸಿ ಎಲ್ಲರ ಹತ್ರನೂ ಬೆಳಗ್ಗೆ ಹೋಗಿ 10 ಗಂಟೆಗೆ ಅವನು ಆಫೀಸಿಗೆ ಬರುವಾಗಲೇ ಅವನು ಇಲ್ಲಪ್ಪ ನಮಗೆ ಬೇರೆ ಆದೇಶ ಮಾಡಿದ್ದೀವಿ. ನಿಷ್ಠಾವಂತನಾಗಿ 5 ವರ್ಷದಿಂದಲೂ ಕೆಲಸ ಮಾಡ್ತಿದ್ದವನಿಗೆ ಇವತ್ತು ಅನ್ಯಾಯ ಆಗಿದೆ. ಅವನು ಭಿಕ್ಷುಕ ಇದ್ದಂಗೆ ಇವತ್ತು 6-7 ಜನ ಅವನು ತಗೊಳ್ಳೋಂಥ 12,000 ರೂಪಾಯಿಗೆ ಜೀವನ ಮಾಡಬೇಕು. ಬನ್ನಿ ಬೇಕಾದ್ರೆ ಎಲ್ಲರೂ ಊರು ಪರಿಶೀಲನೆ ಮಾಡಿ ಇಂಥ ಅನ್ಯಾಯ ಆಗಿರೋದು ಬಿಟ್ಟು ಇವತ್ತು ಕೆಲಸ ಮಾಡಿರೋದ್ರಿಂದ ಆ ಬಡವನಿಗೆ ಅನ್ಯಾಯ ಆಗಿರೋದ್ರಿಂದ ದಯವಿಟ್ಟು ತಾಲ್ಲೂಕು ದಂಡಾಧಿಕಾರಿಗಳು ಅಥವಾ AC ಅವರು ಎಲ್ಲರೂ ಸೇರಿ ನ್ಯಾಯ ದೊರಕಿಸಿಕೊಡ್ಬೇಕು ಅಂತಂದೇಳಿ ನಾವು ಈ ಮೂಲಕ ಎಲ್ಲ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತೀವಿ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.